ಪ್ರತ್ಯೇಕ ಎಸ್ಟಿ ಹಿತರಕ್ಷಣಾ ಸಮಿತಿ ಸಭೆ ಕರೆಯುವಂತೆ ಒತ್ತಾಯಿಸಿ ಡಿಸಿಗೆ ಮನವಿ. ಚಾಮರಾಜನಗರ ಪ್ರತ್ಯೇಕವಾಗಿ ಪರಿಶಿಷ್ಟ ಪಂಗಡದ ಹಿತರಕ್ಷಣಾ ಸಮಿತಿ ಸಭೆಯನ್ನ ಕರೆಯುವಂತೆ ಒತ್ತಾಯಿಸಿ ಜಿಲ್ಲಾ ನಾಯಕ ಜನಾಂಗದ ಹಿತರಕ್ಷಣಾ ಸಮಿತಿ ವತಿಯಿಂದ ನಗರದ ಜಿಲ್ಲಾಡಳಿತದಲ್ಲಿ ಹೆಚ್ಚುವರಿ ಜಿಲ್ಲಾಧಿಕಾರಿ ಜವರೇಗೌಡ ಅವರ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಎರಡು ಸಮುದಾಯಗಳ ಸಭೆಯನ್ನು ಒಟ್ಟಿಗೆ ಕರೆಯುವುದರಿಂದ ನಮ್ಮ ಸಮುದಾಯ ವಿಷಯಗಳ ಸಮಸ್ಯೆಗಳು ಕುಂದುಕೊರತೆಗಳನ್ನು ಚರ್ಚಿಸಲು ಕಾಲಾವಕಾಶ ಇರುವುದಿಲ್ಲ. ಬರೀ ಗೊಂದಲದಲ್ಲಿ ಸಭೆ ಮುಗಿಯುತ್ತದೆ. ಯಾವುದೇ ಸಮಸ್ಯೆಗಳಿಗೆ ಪರಿಹಾರ ಸಿಗುವುದಿಲ್ಲ. ಹಾಗಾಗಿ ಪರಿಶಿಷ್ಟ ಪಂಗಡದ ಹಿತರಕ್ಷಣಾ ಸಮಿತಿ ಸಭೆಯನ್ನ ಪ್ರತ್ಯೇಕವಾಗಿ ಕರೆಯುವಂತೆ ಜಿಲ್ಲಾ ನಾಯಕ ಜನಾಂಗದ ಹಿತರಕ್ಷಣಾ ಸಮಿತಿಯು ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿರುವ ಮನವಿಯಲ್ಲಿ ಬುಲೆಟ್ ಚಂದ್ರು ಕೃಷ್ಣ ನಾಯಕ್ ಒತ್ತಾಯಿಸಿದ್ದಾರೆ. ಈ ಸಂದರ್ಭದಲ್ಲಿ ಸಮಿತಿಯ ಚಂದ್ರು ಹರದನಹಳ್ಳಿ, ಶಕುಂತಲಾ, ಸುಬ್ರಹ್ಮಣ್ಯ, ಗಣೇಶ್, ಬಂಗಾರ ನಾಯಕ, ಕಿಲಗೇರಿ, ಜಯಕುಮಾರ್ ಇತರರು ಹಾಜರಿದ್ದರು. ವರದಿ ಹೊಮ್ಮ ನಂಜುಂಡ ನಾಯಕ, ಪ್ರಜಾಪವ ಟಿವಿ, ಚಾಮರಾಜನಗರ. 4 ವರ್ಷದಿಂದ ನಾವು ಮನವಿ ಕೂಡ ಮಾಡಿದ್ವಿ. ಹಿಂದೆ ಇದ್ದಂಥ ಜಿಲ್ಲಾಧಿಕಾರಿಗಳಿಗೆ ಮತ್ತೆ ಪರಿಶಿಷ್ಟ ವರ್ಗದ ಅಧಿಕಾರಿಗೆ ಮನವಿ ಮಾಡಿದ್ವಿ. ನಮ್ಮದು ಪ್ರತ್ಯೇಕವಾಗಿ ಇಷ್ಟೇ ಮನವಿ ಮಾಡೋದನ್ನ ತಿರಸ್ಕಾರ ಮಾಡಿ ಯಾವುದೇ ಕಾರಣಕ್ಕೂ ನಮ್ಗೆ ಪ್ರತ್ಯೇಕವಾಗಿ ನಮ್ಗೆ ಯಾಕಂದ್ರೆ ನೋಡಿ ನೆನ್ನೆ ಗೊತ್ತಿರೋ ಸಮಯ 5 ಗಂಟೆ ಆದ್ರೂ ಮುಗಿದಿಲ್ಲ. ಎರಡೂ ಸಪರೇಟ್ ಮೀಟಿಂಗ್ ಮಾಡೋದು, ಮೀಟಿಂಗ್ ಮಾಡೋದು, ನಿಮ್ ಸಮಸ್ಯೆಗಳಿದ್ದು ಚರ್ಚೆ ಮಾಡೋಣ. ನಮ್ 5 ಗಂಟೆ ಅದು ಮೈಗೆ ಬರ್ತಿರ್ಲಿಲ್ಲ.